ದಿ ಗರ್ಲ್ ಫ್ರೆಂಡ್. ಇದು ರಶ್ಮಿಕಾ ಮಂದಣ್ಣ ಅವರು, ದೀಕ್ಷಿತ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರುವಂಥ ಒಂದು ತಮಿಳ್ ಚಿತ್ರ. ಈಗ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜಲ್ಲಿ. ಇನ್ನು ಈ ಸಿನಿಮಾ ರಿಲೀಸ್ ಆದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡಿತ್ತು. ಆದರೆ ಆವಾಗ ಈ ಸಿನಿಮಾನ ನೋಡಿರಲಿಲ್ಲ. ಮುಂದೆ ಒ ಟಿ ಟಿಯಲ್ಲಿ ಬಂದಾಗ ನೋಡಿದ್ರೆ ಆಯಿತು ಅಂತ ಬಿಟ್ಟಿದ್ದೆ. ಈಗ ಸಿನಿಮಾ ಒ ಟಿ ಟಿಯಲ್ಲಿ ಬಂದಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ ಓಕೆ, ಪರವಾಗಿಲ್ಲ, ಸಿನಿಮಾನ ಒನ್ ಟೈಮ್ ನೋಡಬಹುದು. ಇನ್ನು ಇದರ ಸ್ಟೋರಿ ಕಡೆ ಬರೋದಾದರೆ, ವಿಕ್ರಮ್ ವಿಕ್ಕಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆ್ಯಂಡ್ ಭೂಮಾ ಒಬ್ಬಳು ಲಿಟರೇಚರ್ ಸ್ಟೂಡೆಂಟ್. ಇಬ್ಬರು ಕೂಡ ಒಂದೇ ಕ್ಯಾಂಪಸ್ಸಲ್ಲಿ ಇರುವಂಥವರು. ಸೊ ಮುಂದೆ ಇವರಿಬ್ಬರ ನಡುವೆ ಒಂದು ಪ್ರೀತಿ ಹುಟ್ಟುತ್ತೆ. ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟೋಕೆ ಕಾರಣ ಆದರೂ ಏನು, ಹಾಗೆ ಇವರಿಬ್ಬರ ನಡುವಿನ ಲವ್ ಲೈಫ್ ಹೇಗಿರುತ್ತೆ, ಹಾಗೆ ಏನೆಲ್ಲ ನಡೆಯುತ್ತೆ, ಕೊನೆಗೆ ಇವರಿಬ್ಬರ ನಡುವಿನ ಲವ್ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಸಿನಿಮಾದಲ್ಲಿ ಇರುವಂಥ ಕೋರ್ ಕಾನ್ಸೆಪ್ಟ್ ಈಗಿನ ಪ್ರೆಸೆಂಟ್ ಜನ್ರೇಷನ್ಗೆ ತುಂಬ ರಿಲೇಟಬಲ್ ಆಗಿತ್ತು. ಅಂದರೆ ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ಎಲ್ಲರೂ ಕೂಡ ಕನೆಕ್ಟ್ ಆಗೋ ರೀತಿ ಇತ್ತು. ಸೊ ಅದೇ ರೀತಿ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳನ್ನು ಕೂಡ ಬರ್ಕೊಂಡಿದ್ದಾರೆ. ಅಂದರೆ ಆ ಕ್ಯಾರೆಕ್ಟರ್ಸ್ಗಳು ಏನು ಫೀಲ್ ಮಾಡ್ತಿದ್ದಾವೆ ಅಂತ ಅರ್ಥ ಮಾಡ್ಕೊಳ್ಬಹುದಾಗಿತ್ತು. ಸಿನಿಮಾದಲ್ಲಿ ನನಗೆ ಮೇಯ್ನಾಗಿ ಇಷ್ಟವಾಗಿದ್ದು ಸಿನಿಮಾದಲ್ಲಿ ಇರುವಂಥ ಕ್ಯಾರೆಕ್ಟರ್ ರೈಟಿಂಗ್ ಹಾಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ತುಂಬ ಇಷ್ಟ ಆಯಿತು. ಹಾಗೆ ಸಿನಿಮಾದಲ್ಲಿ ಬರುವಂಥ ಎಮೋಷನು ಕೂಡ ಒಂದು ಟೈಮ್ನಲ್ಲಿ ಚೆನ್ನಾಗೇ ವರ್ಕ್ ಆಯಿತು. ಸಿನಿಮಾದಲ್ಲಿ ಬರೀ ಲವ್ ಸ್ಟೋರಿನ ತೋರ್ಸೋಕ್ಕೆ ಟ್ರೈ ಮಾಡಿಲ್ಲ, ಅದನ್ನು ಬಿಟ್ಟು ಬೇರೆ ವಿಷಯನ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದು ಒಂದು ಮಟ್ಟಿಗೆ ಸಿನಿಮಾ ನೋಡ್ತಿರುವಾಗ ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತು. ಸೊ ಇದೊಂದು ಪಾಯಿಂಟು ಸಿನಿಮಾ ನೋಡ್ತಿರುವಾಗ ನನಗಿಷ್ಟ ಆಯಿತು. ಸೊ ಅದೇ ಥರ ಕೆಲವೊಂದು ಕಡೆ ಈ ಪಾಯಿಂಟ್ಗಳು ವರ್ಕ್ ಆಯಿತು ಕೂಡ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ, ರಶ್ಮಿಕಾ ಮಂದಣ್ಣ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅವರ ಕೆರಿಯರ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದರೂ ತಪ್ಪಾಗೋದಿಲ್ಲ ಅಂದ್ಕೊತೀನಿ. ಬಿಕಾಸ್ ಆಫ್ ಆ ರೀತಿ ಇತ್ತು ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್. ಇನ್ನು ದೀಕ್ಷಿತ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅವರ ಕ್ಯಾರೆಕ್ಟರ್ಗೆ ಡೀಸೆಂಟಾಗಿತ್ತು. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ಗಳ ಆ್ಯಕ್ಟಿಂಗ್ ಅವ್ರಿಗೆ ಕೊಟ್ಟಿರುವಂಥ ಕ್ಯಾರೆಕ್ಟರ್ಸ್ಗೆ ಡೀಸೆಂಟಾಗೇ ಇತ್ತು. ನೆಗೆಟಿವ್ಸ್: ಸಿನಿಮಾದ ಒನ್ಲೈನ್ ಸ್ಟೋರಿ ಏನಿದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ, ಆದರೆ ಅದನ್ನು ರೈಟಿಂಗ್ನಲ್ಲಿ ತುಂಬ ವೀಕಾಗಿ ಬರ್ಕೊಂಡಿದ್ದಾರೆ. ಯಾಕಂದರೆ ಕೆಲವೊಂದು ಕಡೆ ಬರುವಂಥ ಸೀನ್ಸ್ಗಳು ಇದೆಲ್ಲ ಹೆಂಗೆ ಸಾಧ್ಯ ಗುರು ಅನಿಸ್ಬಿಡುತ್ತೆ, ಅಷ್ಟು ಲಾಜಿಕ್ಲೆಸ್ ಆಗಿ ಬರ್ಕೊಂಡಿದ್ದಾರೆ ಗುರು. ಸೊ ಆ ರೀತಿ ಬರ್ಕೊಂಡ ಸೀನ್ಸ್ಗಳು ನಂಬೋಕ್ಕೆ ಕೂಡ ಸಾಧ್ಯ ಇರಲಿಲ್ಲ ಗುರು, ಇದೆಲ್ಲ ಹೆಂಗೆ ಸಾಧ್ಯ ಅನಿಸ್ಬಿಡುತ್ತೆ. ಇನ್ನು ಇದರಲ್ಲಿ ಇರುವಂಥ ರೈಟಿಂಗ್ನ ಇನ್ನೂ ಬೆಟರ್ ಆಗಿ ರೈಟ್ ಮಾಡ್ಬೋದಿತ್ತು. ಹಾಗೆ ಸಿನಿಮಾದಲ್ಲಿ ಇರುವಂಥ ಕೆಲವೊಂದು ಸೀನ್ಸ್ಗಳು ಸಿನಿಮಾದ ಕತೆಗೆ ಅವಶ್ಯಕತೆ ಇರಲಿಲ್ಲ ಅನಿಸ್ತು. ಸೊ ಅದನ್ನು ಕಟ್ ಮಾಡಿದರೆ ಸಿನಿಮಾ ಇನ್ನೂ ಬೆಟರ್ ಆಗಿ ಬರ್ತಿತ್ತು. ಯಾಕಂದರೆ ಸಿನಿಮಾ ನೋಡ್ತಿರುವಾಗ ಆ ಸೀನ್ಸ್ಗಳಿಂದ ಕೆಲವೊಂದು ಕಡೆ ಡ್ರ್ಯಾಗ್ ಫೀಲ್ ಅನಿಸುತ್ತೆ. ಸೊ ಆದ್ದರಿಂದ ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬವ್ ಅವರೇಜಲ್ಲಿ ಆವ್ರೇಜ್ ಸಿನಿಮಾ. ನೀವೇನಾದರೂ ಒಂದೊಳ್ಳೆ ಡೀಸೆಂಟ್ ಆಗಿರುವಂಥ ಲವ್ ಸ್ಟೋರಿ ಸಿನಿಮಾ ಹಾಗೆ ಒಂದೊಳ್ಳೆ ಟೈಮ್ ಪಾಸಬಲ್ ಮೂವಿನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ, ನೋಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಸಿಗುತ್ತೆ. ಸೊ ನೋಡಿ ಏನು ಮಾಡ್ತೀರಾ ಅಂತ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.